ಶರಣು ಸಾವಿರದ ಶರಣು ಗಾನಯೋಗಿ ಗುರುವೇ ನೀಲಿ ತಂತಿ ನುಡಿವೆ ಸುಪ್ರಭಾತ ನಿನಗೆ ಸುಪ್ರಭಾತ ನಿನಗೆ ಸರಿಗಮ ಪದನಿ ಸಾವಿರದ ಶರಣು ಸಾವಿರದ ಶರಣು ಸಾವಿರದ ಶರಣು. ಈಗ ಏನು ಚಂದನವನದ ಚಿಲುಮೆಗಳು ಅಂತ ಒಂದು ಪುಸ್ತಕ. ಸೊ ಮೊದಲ ಬಾರಿಗೆ ಕನ್ನಡ ಮತ್ತು ಇಂಗ್ಲಿಷ್ ಎರಡು ಕೂಡ ಒಂದೇ ಪುಸ್ತಕದಲ್ಲಿ ಇರುವಂತದ್ದು. ಇದು ಒಂದು ಬೇರೆ ರೀತಿಯ ದಾಖಲೆ ಅನ್ಬಹುದು. ಡೈರೆಕ್ಟರ್ಗೆ ನಿರ್ಮಾಪಕರಿಗೆ ನಾವು ಏನು ದ್ವೇಷ ಕಟ್ಕೊಂಡಿದ್ದು ಉಂಟು, ಹಾಗೆ ಪ್ರೀತಿ ಕಟ್ಕೊಂಡಿದ್ದು ಉಂಟು. ಯಾಕೆ ಅಂದ್ರೆ ಅವರು ಮಾಡಿದ ಸಿನಿಮಾಗಳನ್ನ ಗುರುತಿಸಿ, ಅವರ ಕೆಲಸ ಮತ್ತು ಶ್ರಮವನ್ನ ಗುರುತಿಸಿ ಅವರಿಗೆ ನಮ್ಮ ಅಕಾಡೆಮಿ ಮೂಲಕ ಒಂದು ಪ್ರಶಸ್ತಿನ ಕೊಡುವಂತ 2018 ಅನ್ಸುತ್ತೆ ಈವರೆಗೂ ಕೂಡ ಸರ್ಕಾರ 6-7 ವರ್ಷದಿಂದ ಅವಾರ್ಡ್ ಕೊಟ್ಟಿಲ್ಲ, ಸಬ್ಸಿಡಿ ಕೊಟ್ಟಿಲ್ಲ, ಏನೂ ಕೊಟ್ಟಿಲ್ಲ. ಸೊ ಆದ್ರೂ ನಾವು ಮಾಡೋಣ ಅಂತ ಅನ್ಕೊಂಡು ಪ್ರತಿ ವರ್ಷ ಕೂಡ ಅದು ನಾವು 6 ಹೊಡೆದ ತಕ್ಷಣನೇ ನಾವು ಚಪ್ಪಾಳೆ ತಟ್ಟಿ ಘೋಷಣೆ ಮಾಡ್ಬಿಡ್ತೀವಿ. ನಾಳೆ ಚಪ್ಪಾಳೆ ತಟ್ಟಂತ ಕಾಯಲ್ಲ. ಸೊ ಹಾಗಾಗಿ ಅಕಾಡೆಮಿ ಶುರು ಮಾಡಿದ್ವಿ. ಅಕಾಡೆಮಿ ಉದ್ದೇಶ ಕೇವಲ ಅವಾರ್ಡ್ ಕೊಡೋದು ಮಾತ್ರ ಆಗಿಲ್ಲ, ಸಮಾಜಮುಖಿ ಅನೇಕ ಕೆಲಸಗಳನ್ನು ಮಾಡಿದೀವಿ. ಪ್ರಥಮ ಬಾರಿಗೆ ಮಾಡಿದಾಗ BBMP ಜೊತೆ ಕೈ ಜೋಡಿಸಿ ಸ್ವಚ್ಛ ಬೆಂಗಳೂರು ಕಾರ್ಯಕ್ರಮವನ್ನು ಮಾಡಿದ್ವಿ. ಕಳೆದ ವರ್ಷ ಅವಾರ್ಡ್ ಫಂಕ್ಷನ್ ಅಲ್ಲಿ ಅಂಗಾಂಗ ದಾನ ಮಾಡಿ ಅಂತ ಸುಮಾರು ನಮ್ಮ 40 ಜನ ಸಿನಿಮಾ ನಟ ನಟಿಯರೆಲ್ಲ ಬಯಸ್ಕೊಟ್ರು ನಮ್ಗೆಲ್ಲ. ಹಂಗಾಗಿ ಒಂದು ಜೀವ ಒಂದು ದೇಹ 6 ಜೀವ ಅನ್ನುವ ಕಾನ್ಸೆಪ್ಟ್ ಇಟ್ಕೊಂಡು 8 ಅಂತ. ಸೊ ಈ ವರ್ಷ 90 ವರ್ಷ ಆಗಿದೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇದನ್ನೇ ಒಂದು ಸೆಲೆಬ್ರೇಟ್ ಮಾಡೋಣ ಅನ್ಕೊಂಡೆ ನಾವು ಈ ಮೂಲಕ ಶುರು ಮಾಡಿದ್ವಿ. ಸುಮಾರು 6-7 ತಿಂಗಳ ಶ್ರಮ ಇದು ನಮ್ಮೆಲ್ಲ. ಖುಷಿ ಆಗೋದೇನಂದ್ರೆ ಈ ಚಂದನವನ ಅಥವಾ ಸ್ಯಾಂಡಲ್ವುಡ್ ಅಂತ ಪದವನ್ನು ಕೊಟ್ಟವರು ನಮ್ಮ ಹಂಸಲೇಖ ಸರ್. ಹಾಗಾಗಿ ಆ ಪುಸ್ತಕಕ್ಕೆ ಆ ಹೆಸರನ್ನೇ ಇಟ್ಟು ಅವರು ಗೌರವ ಕೊಡೋಣ ಅಂತ ಅವರೇ ಇವತ್ತು ಇದಕ್ಕೆ ವೇದಿಕೆಗೆ ಬಂದು ನಮ್ಮನ್ನೆಲ್ಲ ಶುಭಾಶಯ ಕೊಡ್ತಿದ್ದಾರೆ. ಅವರು ಎಲ್ಲ ಗಣ್ಯರು ಸಸಿಗೆ ನೀರನ್ನ ಹಾಕುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೋರಿದ್ದಾರೆ. ಬರೆದಂತಹ ಪುಸ್ತಕ ಇದು. ಒಂದೇ ಪುಸ್ತಕದಲ್ಲಿ ಇಂಗ್ಲಿಷ್ ಮತ್ತು ಕನ್ನಡ ಎರಡೂ ಕೂಡ ಇದೆ. ಮೊದಲ ಬಾರಿಗೆ ಈ ರೀತಿಯ ಪುಸ್ತಕ ಬಿಡುಗಡೆ ಆಗ್ತಾ ಇರೋದು ನಿಜಕ್ಕೂ ಇದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಗ್ಗಳಿಕೆ. ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಗಳನ್ನ ನೆನೆಸ್ಕೊಳ್ಳುವಾಗ ಇವೆಲ್ಲ ಬೇಕು ನಿಜ, ಆದರೆ ನಾಳೆಗಳನ್ನು ಕಟ್ಟುವಾಗ ಏನು ಬೇಕು ಅನ್ನೋದನ್ನ ಇವತ್ತಿನ ಕನ್ನಡ ಸಿನಿಮಾ ಯಾವ ಸ್ಥಿತ್ಯಂತರದಲ್ಲಿದೆ, ಯಾವ ರೀತಿಯ ಸಂದಿಗ್ಧದಲ್ಲಿದೆ, ಅದರ ಮುಖಾಂತರ ಯಾವ ತರಹದಲ್ಲಿ ನಮ್ಮನ್ನು ನಾವು ಕಟ್ಟಿಕೊಳ್ಳಬೇಕು ಅನ್ನುವಂತಹ ಕುಲುಮೆಯನ್ನು ಕೂಡ ನೀವು ಕೊಡಬೇಕಾಗತ್ತೆ. ನಿಜ, ನಾವು ಯಾವಾಗಲೂ ಹೆಮ್ಮೆ ಪಡ್ತೇವೆ ಹಿರಿಯರ ಬಗ್ಗೆ, ಹಿರಿಯರ ಎಲ್ಲ ಕೆಲಸಗಳ ಬಗ್ಗೆ. ಅದರಿಂದ ಸ್ಫೂರ್ತಿ ಪಡೆದು ನಾವು ಕಟ್ಟಿಕೊಳ್ಳುವಂತಹ ಬದುಕಿನ ಬಗ್ಗೆ ನಾವು ಯಾವಾಗಲೂ ಅವರ ಬಗ್ಗೆ ಬಹಳ ಹೆಮ್ಮೆ ಪಡ್ತೇವೆ. ಆ ಹೆಮ್ಮೆಯೆಲ್ಲ ನಾವು ನಿಜವಾಗಿಯೂ ಅಹಂಕಾರದಿಂದಲೇ ಹೇಳಬೇಕು. ಕರ್ನಾಟಕ ಮತ್ತು ಕನ್ನಡ ನಿಜವಾಗಿಯೂ ಕೂಡ ತನ್ನದೇ ಆದಂತಹ ಅದ್ಭುತವಾದ ಒಂದು ವಿಜುವಲ್ ಲಿಟ್ರಸಿಯನ್ನು ಹುಟ್ಟು ಹಾಕಿದೆ ಅಂದಿನಿಂದ ಇಂದಿನವರೆಗೆ. ಯಾವಾಗಲೂ ವಿಮರ್ಶೆ ಮಾಡಿ ನಮ್ಮನ್ನು ತಿದ್ದುವ ಸ್ಥಾನದಲ್ಲಿ ಹೋಗಲು ಕಟ್ಟುವ ಸ್ಥಾನಕ್ಕೆ ಬಂದಿದ್ದಾರಲ್ಲ, ಅದು ಬಹಳ ಒಳ್ಳೆಯದೇ. ಈಗ ಮಲಯಾಳ ಚಿತ್ರರಂಗದಲ್ಲಿ ಯಾವಾಗೂ ಒಂದು ಸರಿ ಅದು ಹರಿತಪ್ಪಿತು. ಆಗ ಅಲ್ಲಿನ ಪ್ರಬುದ್ಧ ಲೇಖಕರು, ಸಾಹಿತಿಗಳು ಆ ಚಿತ್ರರಂಗವನ್ನು ಕಟ್ಟಿದರು. ಹಾಗೆ
ಬೇರೆ ಚಿತ್ರರಂಗಗಳು ಕೂಡ ಈ ರೀತಿಯ ಕೆಲಸಗಳಾಗಿದೆ. ಈಗ ಚಂದ್ರಮನ ಸ್ಯಾಂಡಲ್ವುಡ್ ಆಗಿದೆ. ಹಾಲಿವುಡ್ ಅನ್ನುವ ಆ ಸುಂದರ ಹೆಸರಿನ ಜೊತೆಯಲ್ಲಿ ಧೈರ್ಯವಾಗಿ ನಾವು ಅದಕ್ಕೆ ಸಮವಾಗಿದ್ದೀವಿ ಅಂತ ಹೇಳಿಕೊಳ್ಳಬಹುದಾದಂತ ಒಂದು ಉದ್ಯಮದ ಹೆಸರು ಸ್ಯಾಂಡಲ್ವುಡ್. ಹಾಲಿವುಡ್ ಕಂಪು ಬೀರುತ್ತೋ ಗೊತ್ತಿಲ್ಲ, ಸ್ಯಾಂಡಲ್ವುಡ್ ಅದು ಕಂಪು ಬೀರುತ್ತೆ. ಈ ಉದ್ಯಮ ಎಷ್ಟು ಸೊಗಸಾಗಿ ಸೊಂಪಾಗಿ ಬೆಳೆದಿದೆ ಅಂದರೆ ಇದಕ್ಕಾಗಿ ಸೇವೆ ಮಾಡಿದಂತ ಪ್ರತಿಭೆಗಳು ಸಾವಿರಾರು ಜನ. ಅದೊಂದು ದೊಡ್ಡ ಚರಿತ್ರೆ ಇದೆ. ಆ ಚರಿತ್ರೆಯ ದಾಖಲಾತಿಗಳು ಈ ಚಂದನವನ ಚಿಲುಮೆಗಳಲ್ಲಿ ಇದ್ದರೆ ಬಹಳ ಸಂತೋಷ, ನಾನು ಸಂತೋಷ ಪಡ್ತೀನಿ. ಆ ಚಿಲುಮೆಯಲ್ಲಿ ನಾನು ಕೂಡ ಒಂದು ಎಳೆಯಾಗಿದ್ದೀನಿ ಅನ್ನೋದು ನನ್ನ ಸಂತೋಷ. ಇದು ಚಿಲುಮೆಯ ಬಗ್ಗೆ ಇವರು ಮಾಡ್ತಾ ಇರೋದು ಒಂದು ಆಕ್ಚುಲಿ ಪತ್ರಕರ್ತರು ಅಂದ್ರೆ ಒಂಥರ ಕುಲುಮೆ ಇದ್ದಂಗೆ ಅವರು. ನಾವು ಮಾಡಿದ ಒಡವೆ ಇತ್ಯಾದಿ ಕಲಾಕೃತಿಗಳನ್ನ ಆ ಕುಲುಮೆ ಹಾಕಿದ್ರೆ ಅದು ಎಷ್ಟು ಗಟ್ಟಿ, ಎಷ್ಟು ಅಪರಂಜಿ, ಎಷ್ಟು ಚಿನ್ನ, ಎಷ್ಟು ವ್ಯಾಲ್ಯೂ ಅಂತ ಹೇಳಬಲ್ಲ ಅಂತ ಕುಲುಮೆ ಅದು. ಅದಕ್ಕೆ ಇವರು ಒಂದು ಹೆಸರು ಹೇಳ್ಬಿಟ್ಟಿದ್ದಾರೆ, ಚಂದನ ವಿರುದ್ಧ ವಿಮರ್ಶಕರ ಕುಲುಮೆ ಅಂತ. ಇನ್ನು ಶಾರ್ಟ್ ಆಗಿ ಹೇಳಿದ್ರೆ ಚಂಬೀಕು ಅಂತ. ಸೊ ಈ ಒಳ್ಳೆಯ ಕೆಲಸ ಇಲ್ಲಿ ಶುರುವಾಗಿದೆ. ಇದರಲ್ಲಿ ಅನೇಕರು ಪ್ರಾಯೋಜಕರಿದ್ದಾರೆ, ಬಂಧುಗಳಿದ್ದೀರಿ, ಉದ್ಯಮದ ಗೆಳೆಯರಿದ್ದೀರಿ, ಕಲಾವಿದರಿದ್ದಾರೆ, ನಮ್ಮ ಗೀತ ರಚನೆಕಾರರಿದ್ದಾರೆ, ಕವಿರಾಜ್ ಅವರು, ಸಂಭಾಷಣೆಕಾರರು, ಪತ್ರಕರ್ತರು. ಸೊ ಪ್ರಾತಿನಿಧಿಕವಾಗಿ ಚಿತ್ರರಂಗ ಎಲ್ಲ ಇಲ್ಲಿದೆ. ಆಮೇಲೆ ಈ ಥರ ಸಭೆಗಳೇ ಚಂದ. ಇಲ್ಲಿ 1 to 1 ಒಬ್ರು ಹೇಳಿದೊಬ್ರು ಕೇಳಿಸುತ್ತೆ. ಹಾಗಾಗಿ ನನಗೆ ಇಷ್ಟವಾದ ಸಭೆ ಇದು. ಈ ಪುಸ್ತಕ ನಾನು ಓದಿಲ್ಲ, ಆದರೆ ಇದು ನೋಡಿದರೆ ಇದು ಒಂದು ಡಾಕ್ಯುಮೆಂಟೇಶನ್ ಅಂತ ಅನ್ಸುತ್ತೆ. ಸಾಕ್ಷ್ಯ, ಅನೇಕ ವಿಚಾರಗಳನ್ನು ಇಲ್ಲಿ ಸಾಕ್ಷೀಕರಿಸಲಾಗಿದೆ ಅಂತ ಅನ್ಕೊಂಡಿದ್ದೇನೆ. ಅಲ್ಲಿ ಕಾಲಮಾನ ಕೂಡ ಅವರು ದಾಖಲಿಸಿದ್ದಾರೆ. ಘಟಿಗಳಿಗೆ ಇಂಡಸ್ಟ್ರಿನೇ ಒಂದು ಹಂತಕ್ಕೆ ಬಹಳಷ್ಟು ಸಮಯದಲ್ಲಿ ಇಂಡಸ್ಟ್ರಿ ಬ್ಯಾಡ್ ಫೇಸಸ್ಗೆ ಹೋದಾಗ ಒಳ್ಳೆ ದಾರಿಗೆ ತಗೊಂಡ್ ಬರುತ್ತೆ. ಹೇಗೆ ತಗೊಂಡ್ ಬರ್ತಾರೆ ಅದನ್ನ ಕೇವಲ ನಾಯಕ ನಟರು, ಒಬ್ಬೊಬ್ಬ ನಿರ್ಮಾಪಕರು, ಒಬ್ಬ ನಿರ್ದೇಶಕರು ಅಂತಲ್ಲ, ಒಂದು ಟೀಮ್ ಮೂಲಕ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಅಂತ ಪ್ರತಿ 5 ವರ್ಷ 10 ವರ್ಷಕ್ಕೆ ಇತಿಹಾಸನೇ ಸೃಷ್ಟಿಯಾಗುವಂತ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇರುತ್ತೆ. ಅದಷ್ಟನ್ನು ನಾವು ನೋಡಿದೀವಿ, ಕಂಡಿದೀವಿ ಅಂದ್ರೆ ಇಲ್ಲಿರೋ ನಮ್ಮ ನಾಗಾಭರಣ ಅಂಕಲ್ ಆಗಿರ್ಬೋದು, ನಾಗತಿಹಳ್ಳಿ ಅಂಕಲ್ ಆಗಿರಬಹುದು, ಹಂಸಲೇಖ ಅಂಕಲ್ ಅಂತೂ ಹಂಸಲೇಖ ಅಂಕಲ್ ಇಲ್ದೆ ಯಾವ ಸಿನಿಮಾಗಳು ನಡೀತಾನೆ ಇರಲಿಲ್ಲ. ಅವ್ರು ಇಲ್ದೆ ಅವ್ರ ಮ್ಯೂಸಿಕ್ ಕೊಡದವ್ರೆ ಆ ಸಿನಿಮಾಗಳನ್ನ ನಾವು ನೋಡ್ತಾನೂ ಇರಲಿಲ್ಲ, ಸಾಂಗ್ಗಳನ್ನ ಕೇಳ್ತಾನೂ ಇರಲಿಲ್ಲ. ಆ ಯುಗಗಳನ್ನು ನಾವು ನೋಡಿದೀವಿ, ಆ ದಿನಗಳನ್ನು ನಾವು ನೋಡಿದೀವಿ, ಅಲ್ಲಿಂದ ನೋಡ್ಕೊಂಡ್ ಬಂದಿದೀವಿ. ಸೊ ಈ ವಿಷಯಗಳಿಗೆ ಬರೋಕ್ಕಿಂತ ಮುಂಚೆ ಚಂದನ ವನದ ಚಿಲುಮೆಗಳು, landmarks of sandalwood. There'll be a lot of noise. Yeah. That's for Shyam and Sharan Hullur. Visuals and claps for you. Applause. Thank you so much. Respected seniors from the industry, Hamsalekha sir, Nagatari Chandrasekhar ji, Nag Bharna ji. All beautiful faces, beautiful ladies I see here. I'm sorry I have not met you earlier. And all the handsome guys, maybe some future heroes and heroines of this industry. Thank you very much for calling me here, Sharan and Shyam. Shyam has been a great friend. Shyam ನನಗೆ ಇನ್ವೈಟ್ ಕೊಡುವಾಗ ನಾನು ಹೇಳ್ದೆ, ಶ್ಯಾಮ್ ನಾನು ಅಲ್ಲಿ ಬಂದು ಏನ್ ಮಾಡ್ಲಿ, ನೀವು ಕನ್ನಡ ಆಕ್ಟಿವಿಸ್ಟ್, ನಾನು ಕನ್ನಡ ತಪ್ಪು ಮಾಡಿದ್ರೆ ನೀವು ಬೈತೀರಾ ಅಂತ. ಹಿ ಇಸ್ ಅ ವೆರಿ ವೆರಿ ವೊಸಿಫರಸ್ ಕನ್ನಡ ಆಕ್ಟಿವಿಸ್ಟ್. ಸೊ ಈ ಸೈಡ್ ಇಲ್ಲ, ಈ ಬುಕ್ ಬೈಲಿಂಗ್ವಲ್ ಇದೆ, ಬನ್ನಿ ಅಂತ. Immediately I jumped up. I said yes, I will come. And also Sandalwood, landmarks of Sandalwood. We are all part of this. We have all grown up with this industry. Hi.
ರಿಯಲ್